ಮಾತಾಡ್ತಾ ಇದ್ದೀರಾ, ಮುಂಚೆನೆ ಪ್ರಿಪೇರ್ ಆಗಿ ಬರ್ತಿದ್ದೀರಾ, ಅದರ್ವೈಸ್ ಇಲ್ಲಿ ಪ್ರಿಪೇರ್ ಆಗಿ ಮಾತಾಡೋದಾ? ಇನ್ ಮುಂದೆ ನೀವು ಅದೇ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಯಾರು ಸಿನಿಮಾ ಚಾನ್ಸ್ ಕೊಡಲ್ಲ, ಪ್ರಮೋಷನ್ ಕರೆದು ಮಾತಾಡೋಕೆ ಹೇಳ್ತಾರೆ. ಇಲ್ಲ ಮೇಡಮ್, ಅದೇನೋ ಈ ಮೈಕ್ ಹಿಡ್ದಾಗ ಹಂಗೆ ಆಗತ್ತೆ ನನಗೆ. ನಾನು ಅದಾದ್ಮೇಲೆ ನಾನು ಕ್ಲೋಸ್ ಹುಡುಗರ ಹತ್ರಲ್ಲ ಅದನ್ನೇ ಕೇಳ್ತಾ ಇರ್ತೀನಿ, ಅದೇನಾಗುತ್ತೋ ಗೊತ್ತಿಲ್ಲ, ಮೈಕ್ ಹಿಡ್ದಾಗ ಹಂಗೆ ಆಗುತ್ತೆ. ಬಿಕಾಸ್ ಮಾತೆ ಮುತ್ತು ಮಾತೆ ಕುತ್ತು ಯಾವ ಮಾರ್ದೆ ನಂಗೆ ಗೊತ್ತಿಲ್ಲ ಮ್ಯಾಮ್, ಗೊತ್ತಿಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಅದು ಎಮೋಷನಲ್ ಆಗಿ ಮಾಡ್ತಿರ್ತೀನಿ ಮೇಡಮ್. ರಾತ್ರಿ ಹೊತ್ತದೆ, ಬೆಳಗ್ಗೆ ಹೊತ್ತಿಲ್ಲ, ಸೆಕೆಂಡ್ ಶೆಡ್ಯೂಲ್ ಮಾತ್ರ. ಏನಿಲ್ಲ, ಸಖತ್ತಾಗಿ ಮಾತಾಡ್ತಾ ಇದ್ದೀರಾ, ಸಖತ್ತಾಗಿ ಎಲ್ಲ ಕಂಟೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ. ಆದ್ರೆ ಪ್ರಮೋಷನ್ ಯೂಸ್ ಮಾಡ್ಕೊಂಡ್ರೆ ಕಷ್ಟ ಅಷ್ಟೇ. ಥ್ಯಾಂಕ್ ಯು. ಉಮಾಪತಿ ಸರ್, ಕಾಂಬಿನೇಷನ್ ಸಿನಿಮಾ ಏನಾದರೂ ಬರಬಹುದಾ? ತಯಾರಿ ನಡೀತಾ ಇದೆಯಾ? ಹಲೋ, ಖಂಡಿತ ಬರ್ತದೆ ಸರ್. ಯಾಕಂದರೆ ನನಗೂ ಆಸೆ ಇದೆ. ಈ ಯಾರ ಕೃಪಾ ಕಟಾಕ್ಷದಿಂದ ಗೆಲ್ತೀನಿ ನಿಜ, ಇನ್ನೊಬ್ರು ದಯಾ ದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಯ್ ಸರ್ ನಾನು ನೋಡಿರೋದು. ಸೊ ಹಂಗಾಗಿ ನನಗೆ ಅದೊಂದು ಆಸೆ ಇದೆ ಸರ್. ಯಾಕಂದರೆ ಬೀಂಗ್ ಅ ಪ್ರೊಡ್ಯೂಸರ್, ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಇವಾಗ ಒಬ್ಬ ಹೀರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ. ಹಂಗಾಗಿ ನನಗೆ ಆಸೆ ಇದೆ, ಡಿಸ್ಕಷನ್ನು ಮಾಡಿದ್ದೀವಿ. ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್, ಹಂಗಾಗಿ ಅದನ್ನು ಮಾಡಿದ್ರು. 100% ಮಾಡೇ ಮಾಡ್ತೀವಿ. ನನಗೆ ಅದೊಂದು ಆಸೆನೂ ಇದು, ನಮ್ಮಿಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್. ಕೆಲವೊಂದು ಕಡೆ ಸಿನಿಮಾ ದಾಚಿದ್ದು ತುಂಬ ಇಷ್ಟಪಡ್ತೀರಿ ಅಂತ ಅವ್ರ ವ್ಯಕ್ತಿತ್ವ. 100% ಸರ್. ಯಾಕೆಂದರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ, ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದರೆ ಆನೆಕಲ್ಲು, ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದೆ ಅಂದರೆ ಏನಕ್ಕಾ, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗು ನಮಗೆ ಭಾಳ ಖುಷಿ. ಆಮೇಲೆ ನೋಡಿ, ನಿಮಗೆ ಜನರಲ್ ಆಗಿ ಪಾಲಿಸ್ಡ್ ವೇಲ್ ಮಾತಾಡೋದು ಬೇರೆ, ಪಾಲಿಸ್ಡ್ ವೇ ಸಿನಿಮಾ ಮಾಡೋದು ಬೇರೆ. ಏನಿದೆ ರಾ ತೊಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ, ನಿಮಗೆ ಇಷ್ಟು ಸೆನ್ಸರ್ ಕೊಟ್ಟರೆ, ಇಷ್ಟು ಸೆನ್ಸರ್ ಕಟ್ ಆದರೆ ನಿಮಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ, ಅದೋಗಲ್ಲ ಇದೋಗಲ್ಲ ಅಂತ. ಸೊ ಅದು ಯಾವುದೂ ಇಲ್ಲ ಸರ್, ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ. ಯಾಕಂದರೆ ಇವಾಗ ವಿಜಯ್ ಸರ್ರು 2 ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ, ನೋ ಮ್ಯಾಟರ್ ವಾಟ್ಸ್ ಸೀಸನ್ ದೇ ರಿಲೀಸ್ ಆನ್. ಅದು ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ, ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ಥರ ಮಾಡಿದ್ದಾರೆ. 100% ನನಗೂ ಆಸೆ ಇದೆ. ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್. ಯಾಕಂದರೆ ನೀವು ನೋಡ್ಬೋದು, 2015 ನಾವು ಬ್ಯಾನರ್ ಲಾಂಚ್ ಮಾಡಿದ್ದು, 25 ಆಯಿತು. 10 ವರ್ಷದಲ್ಲಿ ಬರೀ 5 ಸಿನಿಮಾ ನಾವು ಮಾಡಿರೋದು. ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ, ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಬಟ್ ಮಾಡ್ಕೊಂಡು ಬಂದರೆ ನಮಗೇನು ಅಂದರೆ ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕಷ್ಟೆ. ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನಸುಗಳಿರ್ತವೆ ಸರ್. ನಾನು ದುಡ್ಡು ಮಾಡ್ಬೇಕು, ಅವ್ರ ಕನಸು ಪೂರೈಸ್ಕೋಬೇಕಾಗಿ. ಥ್ಯಾಂಕ್ ಯು. ಮಹೇಶ್ ಅಣ್ಣ, ನೀವು ಮಾತಾಡು. ವೇದಿಕೆ ಮೇಲೆ ಇರ್ತಕ್ಕಂಥ ಕಲಾವಿದರು, ನಿರ್ಮಾಪಕರು ಮತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮತ್ತು ಎಲ್ರಿಗೂ ನಮಸ್ಕಾರ. ಹಂಗೆ ಇಲ್ಲಿ ನೆರೆದಿರ್ತಕ್ಕಂಥ ಮೀಡಿಯಾದವ್ರಿಗೆ ಮತ್ತು ಪ್ರೇಕ್ಷಕರಿಗೆಲ್ರಿಗೂ ನನ್ನ ನಮಸ್ಕಾರ. ವಿಜಯ್ ಅವರು ನನಗೆ ತುಂಬ ಆತ್ಮೀಯರು. ಅಂದರೆ ಅವರು ಬಿಗಿನಿಂಗ್ ಸ್ಟೇಜಸ್ಸಿಂದ ನನಗೆ ತುಂಬ ಆತ್ಮೀಯರು. ಒಬ್ಬ ನಾಯಕ ನಟ, ಮಾರ್ಕೆಟಲ್ಲಿರುವಂಥ ಒಬ್ಬ ನಾಯಕ ನಟ ಒಬ್ಬ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಖುಷಿ ಕೊಡುವಂಥ ವಿಚಾರ. ಅದರಲ್ಲೂ ಒಬ್ಬ ನಿರ್ದೇಶಕನಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದೊಂದು ಶಾಟ್ ತೆಗಿಬೇಕಾದ್ರೆ ಅಂತ. ನಾನು ಸಲಗ ಮತ್ತು ಭೀಮಾ ನೋಡಿದಾಗ ಅಂದ್ಕೊಂಡೆ ವಿಜಯ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಯಾಕೆಂದರೆ ಆ ಕಷ್ಟ ನಿರ್ದೇಶಕನಿಗೆ ಮಾತ್ರ ಗೊತ್ತು. 2 ಸಿನಿಮಾ ಮಾಡಿ ಅದ್ಭುತವಾದ ಯಶಸ್ಸನ್ನ ಗಳಿಸಿದ್ದಾರೆ. 3ನೇ ಸಿನಿಮಾ ಅವ್ರಿಗೆ ಹ್ಯಾಟ್ರಿಕ್ ಆಗಲಿ, ಹ್ಯಾಟ್ರಿಕ್ ಡೈರೆಕ್ಟರ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಈ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡ್ತಿರೋಂಥ ಅವರ ಪುತ್ರಿಯವ್ರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸ್ಪೆಷಲಾಗಿ ಹೇಳಬೇಕು ಅಂದರೆ ನಮ್ಮ ವಿನಯ್ ರಾಜ್ಕುಮಾರ್, ನಾನು ಆ ಸಂಸ್ಥೆಯಿಂದ ನಿರ್ದೇಶಕನಾಗಿ ಬಂದಂಥ ಒಬ್ಬ ನಿರ್ದೇಶಕ. ಆಕಾಶ್ ಅರಸು ಅಂತ ಅದ್ಭುತವಾದ ಸಿನಿಮಾಗಳನ್ನ ಆ ಬ್ಯಾನರಿಂದ ನನಗೆ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರೋದು ನಿಜಕ್ಕೂ ನನಗೊಂಥರ ಸಂತೋಷದ ವಿಷಯ. ವಿನಯ್ಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಅದ್ಭುತ ಯಶಸ್ಸು ಗಳಿಸಲಿ, ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.